ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಡಿಸಿಸಿ ಕಚೇರಿಯಲ್ಲಿ ಶೋಕ ಸಂತಾಪ. ಕಾಂಗ್ರೆಸ್ ಪಕ್ಷದ ಹಿರಿಯ, ಮಾಜಿ ಸಚಿವರು, ಹಾಲಿ ಶಾಸಕರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಶಾಮನೂರ ಶಿವಶಂಕರಪ್ಪಾಜಿ ಅವರ ಅಗಲಿಕೆಗೆ ಡಿಸಿಸಿ ಕಚೇರಿಯಲ್ಲಿ ಶೋಕ ಸಂತಾಪ ಸಭೆ ನಿರ್ವಹಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಇವತ್ತಿನ ನಾಡಿನ ನಮ್ಮ ದೇಶದ ಅತ್ಯಂತ ಹಿರಿಯ ರಾಜಕಾರಣಿಗಳು ಅಂತಾನೆ ನಾವು ಹೇಳ್ತೀವಿ. ಆದರಣೀಯ ಶಾಮನೂರು ಶಿವಶಂಕರಪ್ಪ ಸಾಹೇಬರು ಪ್ರಕೃತಿಯಲ್ಲಿ ಲೀನವಾಗಿರೋದು ಬಹಳನೇ ಅತ್ಯಂತ ದುಃಖಕರವಾದಂಥ ವಿಷಯದ. ವಯೋಸಹಜ ಒಂದು ಪ್ರಕೃತಿಯಲ್ಲಿ ಅವರು ಲಿಂಗೈಕ್ಯರಾಗಿದ್ದಾರೆ. ಅದಕ್ಕೆ ಅವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ. ಅವರ ಅಗಲುವಿಕೆಯಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಷ್ಟೇ ಅಲ್ಲ, ನಾಡಿನ ಅನೇಕ ಬಸವ ಅನುಯಾಯಿಗಳಿಗೆ ತುಂಬಲಾದಂಥ ನಷ್ಟ ಆಗಿದೆ. ಮಾಜಿ ಸಂಸದರಾಗಿ, ಹಾಲಿ ಶಾಸಕರಾಗಿ 92 ವರ್ಷದ ಅವಧಿಯಲ್ಲೂ ಕೂಡ ಅವರು ಶಾಸಕರಾಗಿ ನಿರಂತರ ರಾಜಕೀಯದಲ್ಲಿ ಅತ್ಯಂತ ಒಂದು ಖುಷಿಯಿಂದ, ಬಹಳ ಒಂದು ಚಾಣಕ್ಷತೆಯಿಂದ, ಸದಾ ಲವಲವಿಕೆಯಿಂದ ರಾಜಕೀಯ ಮಾಡ್ತಾ ಇದ್ರು ಅವರು. ಈ ಒಂದು ಇಡೀ ವಯಸ್ಸಿನಲ್ಲೂ ಕೂಡ ಅಂಥ ಒಬ್ಬ ಮೇಧಾವಿ ಮುತ್ಸದಿ ನಾಯಕರು ಇವತ್ತ ನಮ್ಮಿಂದ ಆಗಲಿದ್ದಾರೆ. ಅವರ ಕುಟುಂಬಕ್ಕಾಗಲಿ, ಅವರ ಹಿತೈಷಿಗಳಿಗೆ, ಅನುಯಾಯಿಗಳಿಗೆ ನಾವು ಈ ಒಂದು ದುಃಖ ಸಹಿಸಿಕೊಳ್ಳುವಂಥ ಶಕ್ತಿ ಪ್ರಕೃತಿ ಅವರೆಲ್ಲರೂ ಅತ್ಯಂತ ಹಿರಿಯರು ಅಂತಲೇ ನಾವು ಹೇಳ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಅವ್ರದೇ ಆದಂಥ ಸೇವೆ ಕೊಟ್ಟಂಥವ್ರು. ಬಹಳಷ್ಟು ವರ್ಷಗಳ ಕಾಲ ನಮ್ಮ ಪಕ್ಷದ ಖಜಾಂಚಿಯಾಗಿ ಸೇವೆ ಸಲ್ಲಿಸಿದವರು, ಅನೇಕ ಹುದ್ದೆಗಳನ್ನು ಅಲಂಕರಿಸಿದವರು ಅಂತ ಒಬ್ಬ ಮುತ್ಸದಿ ಮೇಧಾವಿ ರಾಜಕಾರಣಿ ಇವತ್ತ ನಮ್ಮನ್ನು ಅಗಲಿದ್ದಾರೆ. ಅವರ ಒಂದು ಸಂತಾಪ ಶ್ರದ್ಧಾಂಜಲಿ ನಮ್ಮ ಪಕ್ಷದ ಕಚೇರಿಯಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೀವಿ. ಅವರ ಒಂದು ಅಗಲಿಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕಂತೂ ತುಂಬಲಾಗದ ನಷ್ಟ ಅಂತ ಹೇಳ್ತೀವಿ. ಬರೀ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ಅಲ್ಲ, ಇಡೀ ನಾಡಿನ ಬಸವ ಅನುಯಾಯಿಗಳಿಗೂ ಕೂಡ ಒಂದು ಬಹಳ ದೊಡ್ಡ ನಷ್ಟ ಅದ. ಅದಕ್ಕೆ ಇವತ್ತಿನ ದಿನ ಅವರ ಅಭಿಮಾನಿಗಳಿಗೂ, ಅವರ ಕುಟುಂಬಸ್ಥರಿಗೂ ನಾವು